ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಟೈಪ್ಸ್ ಆಫ್ ಅನಾಲಿಸಿಸ್ ಅನ್ನ ನೋಡೋಣ. ಟೈಪ್ಸ್ ಆಫ್ ಅನಾಲಿಸಿಸ್ ಅಂದ್ರೆ ಯಾವ್ಯಾವ ತರ ಅನಾಲಿಸಿಸ್ ಮಾಡಬಹುದು ಅಂತ ನೋಡೋಣ. ಸೊ ಫಸ್ಟ್ ನಾವು ಅನಾಲಿಸಿಸ್ ಯಾಕೆ ಮಾಡ್ಬೇಕು ಹೇಳಿ? ಯಾಕಂದ್ರೆ ಯಾವ್ದಾದ್ರು ಒಂದು ಘಟನೆ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದ್ ಕಡೆ ಭೂಕಂಪ ಆಗಿರುತ್ತೆ. ಆ ಭೂಕಂಪ ಆದಾಗ ನಾವು ಏನೆಲ್ಲ ಸ್ಟಡಿ ಮಾಡ್ತೀವಿ ಹೇಳಿ? ಆ ಭೂಕಂಪ ಎಲ್ಲಾಯ್ತು, ಹೇಗಾಯ್ತು, ಯಾಕಾಯ್ತು, ಮುಂದೆ ಯಾವಾಗ ಆಗುತ್ತೆ, ಸೊ ಮುಂದೆ ಆದಾಗ ನಾವು ಏನು ಮುನ್ನೆಚ್ಚರಿಕೆ ವಹಿಸ್ಕೋಬೇಕು, ಇದನ್ನೆಲ್ಲ ನೋಡ್ತೀವಲ್ವಾ? ಸೊ ಇದನ್ನೆಲ್ಲ ನೋಡೋದನ್ನ ನಾವು ಅನಾಲಿಸಿಸ್ ಅಂತ ಹೇಳ್ತೀವಿ. ಅನಾಲಿಟಿಕ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ಅನಾಲಿಟಿಕ್ಸ್. ಸೊ ಅದೇ ಎಕ್ಸಾಂಪಲ್ ತಗೊಂಡಾಗ ಫಸ್ಟ್ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಂತ ಬರುತ್ತೆ. ಈ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಲ್ಲಿ ಏನ್ ಮಾಡ್ತೀವಿ? ಈ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಲ್ಲಿ ನಾವು ವಾಟ್ ಹ್ಯಾಪನ್ಡ್ ಅನ್ನೋದನ್ನ ನೋಡ್ತೀವಿ. ವಾಟ್ ಹ್ಯಾಪನ್ಡ್ ಅಂದ್ರೆ ಏನಾಯ್ತು ಅಂತ ನೋಡ್ತೀವಿ. ಈ ಭೂಕಂಪ ಆದಾಗ ಏನಾಯ್ತು? ಭೂಕಂಪ ಆಯ್ತು. ಭೂಕಂಪ ಆಯ್ತಲ್ಲ, ಹೇಗಾಯ್ತು? ಹೌ ಇಟ್ ಹ್ಯಾಪನ್ಡ್ ಅನ್ನೋದನ್ನ ನೋಡ್ತೀವಿ. ಸೊ ಇದನ್ನೆಲ್ಲ ನೋಡೋದನ್ನ ನಾವು ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಭೂಕಂಪ ಆಯ್ತು, ಹೇಗೆ ಭೂಕಂಪ ಆಯ್ತು ಅನ್ನೋದನ್ನ ನಾವು ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಮುಂದೆ ಇದಾದ್ಮೇಲೆ ಏನ್ ತಿಳ್ಕೊಂತೀರಾ? ಈ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಆದ್ಮೇಲೆ ನಾವು ಏನಾಯ್ತು ಮತ್ತೆ ಹೇಗಾಯ್ತು ಅಂತ ಅರ್ಥ ಮಾಡ್ಕೊಂಡ್ವಿ. ಯಾಕಾಯ್ತು ಅಂತ ನೋಡ್ಬೇಕಲ್ವಾ? ಯಾಕಾಯ್ತು ಅಂತ ನೋಡೋದನ್ನ ನಾವು ಡಯಾಗ್ನೋಸ್ಟಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಈ ಡಯಾಗ್ನೋಸ್ಟಿಕ್ ಅನಾಲಿಸಿಸ್ ಅಲ್ಲಿ ನಾವೇನ್ ಮಾಡ್ತೀವಿ? ಯಾಕಾಯ್ತು ಅಂತ ಕಂಡು ಹಿಡ್ಕೊಂತೀವಿ. ವೈ ಇಟ್ ಹ್ಯಾಪನ್ಡ್ ಇದನ್ನ ನೋಡೋದನ್ನ ನಾವು ಡಯಾಗ್ನೋಸ್ಟಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಈ ಯಾಕಾಯ್ತು ಅಂತ ನೋಡಿದ ಮೇಲೆ ನಾವೇನ್ ಮಾಡ್ಬೋದು ಹೇಳಿ? ಸೊ ನಮಗ್ ಗೊತ್ತಾಗಿದೆ ಏನಾಯ್ತು, ಹೇಗಾಯ್ತು, ಮತ್ತೆ ಅದು ಯಾಕಾಯ್ತು ಅಂತ ಗೊತ್ತಾಗಿದೆ. ಸೊ ಇದಾದ್ಮೇಲೆ ನಾನೇನ್ ಮಾಡ್ಬೋದು? ಮುಂದೆ ಯಾವಾಗ ಆಗುತ್ತೆ ಅಂತ ಗೊತ್ತಾಗುತ್ತಲ್ಲ. ಸೊ ಹೌ ಇಟ್ ಹ್ಯಾಪನ್ಡ್ ಮತ್ತೆ ವೈ ಇಟ್ ಹ್ಯಾಪನ್ಡ್ ಅಂದ್ರೆ ನೋಡಿದಾಗ, ಅದು ಯಾಕಾಯ್ತು ಮತ್ತೆ ಹೇಗಾಯ್ತು ಅಂತ ನೋಡಿದಾಗ ನನಗೆ ಮುಂದೆ ಯಾವಾಗ ಆಗುತ್ತೆ ಮತ್ತೆ ಎಷ್ಟಾಗುತ್ತೆ ಅಂತ ಗೊತ್ತಾಗತ್ತೆ ಅಲ್ವಾ? ಸೊ ಮುಂದೆ ಆಗೋದನ್ನ ನಾವು ಹೇಳೋದನ್ನೇ ನಾವು ಪ್ರಿಡಿಕ್ಟಿವ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಮುನ್ಸೂಚಕ ಅನಾಲಿಟಿಕ್ಸ್. ಇದ್ರಲ್ಲಿ ನಾವೇನ್ ಹೇಳ್ತೀವಿ? ಸೊ ಒಂದ್ಸತಿ ನಮಗೆ ವಾಟ್ ಹ್ಯಾಪನ್ಡ್, ಹೌ ಹ್ಯಾಪನ್ಡ್, ವೈ ಹ್ಯಾಪನ್ಡ್ ಅಂದ್ರೆ ಏನಾಯ್ತು, ಹೇಗಾಯ್ತು, ಮತ್ತೆ ಯಾಕಾಯ್ತು ಅಂತ ಗೊತ್ತಾದ್ಮೇಲೆ ನಾವು ಮುಂದೆ ಏನಾಗುತ್ತೆ ಅಂತ ಗೊತ್ತು ಮಾಡ್ಬೋದಲ್ವಾ? ಸೊ ವಾಟ್ ವಿಲ್ ಹ್ಯಾಪನ್ ಅನ್ನೋದನ್ನ ನಾವು ಕಂಡು ಹಿಡ್ಕೋಬಹುದು. ವಾಟ್ ವಿಲ್ ಹ್ಯಾಪನ್ ಮತ್ತೆ ಅದು ಎಷ್ಟಾಗುತ್ತೆ, ಯಾವಾಗ ಆಗುತ್ತೆ. ಸೊ ಇದೆಲ್ಲ ವಾಟ್, ವೆನ್ ವಿಲ್ ಹ್ಯಾಪನ್ ಅಲ್ವಾ? ಹೌ ಮಚ್ ವಿಲ್ ಹ್ಯಾಪನ್ ಇಷ್ಟೆಲ್ಲ ನೋಡ್ಬೋದಲ್ವಾ? ಸೊ ಇದನ್ನೆಲ್ಲ ನೋಡೋದನ್ನ ನಾವು ಪ್ರಿಡಿಕ್ಟಿವ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾನೇನ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಇದೇ ಭೂಕಂಪ ಅಂತಾನೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಯಾಕಾಯ್ತು, ಯಾವಾಗ, ಹೇಗಾಯ್ತು, ಮತ್ತೆ ಯಾಕಾಯ್ತು ಇದೆಲ್ಲ ನೋಡಿದ್ಮೇಲೆ ಮುಂದೆ ಯಾವಾಗ ಆಗುತ್ತೆ, ಎಷ್ಟಾಗತ್ತೆ ಅನ್ನೋದು ಗೊತ್ತಾಗುತ್ತೆ, ಎಲ್ಲಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದಾದ್ಮೇಲೆ ನಾನು ಏನ್ ಮಾಡ್ಬೋದು? ಸೊ ಇದೆಲ್ಲ ನೋಡ್ಕೊಂಡು ನಾನು ಮುಂದೆ ಪ್ರಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅನ್ನ ನೋಡ್ಬೋದು. ಪ್ರಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಂದ್ರೆ ಇದೆಲ್ಲ ಗೊತ್ತಾದ್ಮೇಲೆ ನಾವು ಮುಂದೆ ಏನಾದ್ರೂ ಸ್ಟೆಪ್ ತಗೋಬಹುದಲ್ವಾ? ಸೊ ಮುಂದೆ ಏನು? ಒಂದು ಪ್ರಿಕಾಷನರಿ ಸ್ಟೆಪ್ ಅಂತ ತಗೊಳ್ಳಿ. ಪ್ರಿಕಾಷನರಿ ಸ್ಟೆಪ್ ಅಂದ್ರೆ ವಾಟ್ ಟು ಬಿ ಡನ್. ವಾಟ್ ಟು ಬಿ ಡನ್ ಅನ್ನೋದನ್ನ ಹೇಳುತ್ತೆ ಅಲ್ವಾ? ಸೊ ಇಷ್ಟೆಲ್ಲ ನೋಡಿದಾಗ ನಮಗೇನು ಗೊತ್ತಾಯ್ತು? ಭೂಕಂಪ ಆಯ್ತು, ಹೇಗಾಯ್ತು, ಯಾಕಾಯ್ತು, ಮತ್ತೆ ಮುಂದೆ ಯಾವಾಗ ಆಗುತ್ತೆ, ಎಷ್ಟಾಗತ್ತೆ, ಎಲ್ಲಾಗತ್ತೆ. ಇದೆಲ್ಲ ಗೊತ್ತಾದ್ಮೇಲೆ ನಾವು ಏನ್ ಮಾಡ್ಬೇಕು? ಅಲ್ಲಿರೋ ಜಾಗನ ವೆಕೆಂಟ್ ಮಾಡ್ಬೇಕು ಅಲ್ವಾ? ಸೊ ಅದನ್ನ ನಾವು ಪ್ರಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಈ ಜಾಗನ ವೆಕೆಂಟ್ ಮಾಡೋದನ್ನೋದು ಏನ್ ಡಿಸಿಷನ್ ಇದೆಯಲ್ಲ, ಆ ಡಿಸಿಷನ್ ತಗೊಳ್ಳೋದು ನಾವು ಪ್ರಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಮೇಲೆ ಡಿಸಿಷನ್ ತಗೊಂತೀವಿ. ಸೊ ಪ್ರಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಮೇಲೆ ಡಿಸಿಷನ್ ತಗೊಂಡಾಗ ಅದು ಇವಾಲ್ವ್ಡ್ ಆರ್ಗನೈಸೇಷನ್ ಅಂತ ಅನ್ಸ್ಕೊಳ್ಳುತ್ತೆ ಅಲ್ವಾ? ನಾವು ಏನಾದ್ರೂ ಒಂದು ನಿರ್ಧಾರ ತಗೊಂತ ಇದೀವಿ ಬೇಸ್ಡ್ ಆನ್ ಪ್ರಿಸ್ಕ್ರಿಪ್ಟಿವ್ ಅನಾಲಿಸಿಸ್, ಅವಾಗ ಅದು ಇವಾಲ್ವ್ಡ್ ಆರ್ಗನೈಸೇಷನ್ ಆಗತ್ತೆ. ಸೊ ಇದಿಷ್ಟು ಗೆಳೆಯರೆ. ಸೊ ಮುಂದಿನ ವಿಡಿಯೋಲಿ ಮತ್ತೆ ಇನ್ನಿಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದಗಳು.